ನಮಸ್ತೆ ಚಿಲ್ಡ್ರನ್. ಮೊದಲಿಗೆ ಕೈ ಜೋಡಿಸಿ ಸರಸ್ವತಿ ನಮಸ್ತುಭ್ಯಂ ಶ್ಲೋಕನ ಕಣ್ಣು ಮುಚ್ಕೊಂಡು ಹೇಳಬೇಕು. ಭಕ್ತಿಯಿಂದ ಹೇಳಬೇಕು ಮಕ್ಕಳೇ. ರೆಡಿ? ಶುರು ಮಾಡ್ಕೊಳ್ಳಿ. ಸರಸ್ವತಿ ನಮಸ್ತುಭ್ಯಂ. ಪೂರ್ತಿ ಶ್ಲೋಕನ ಹೇಳಿದ ನಂತರ ಕಣ್ಣು ಓಪನ್ ಮಾಡಿ ನಿಮ್ಮ ಮುಂದೆ ಇರುವ ಬುಕ್ಕನ್ನು ಮುಟ್ಟಿ ನಮಸ್ಕರಿಸಿ ಶುರು ಮಾಡ್ಕೊಳ್ಳೋಣ. Ready? Today I am going to teach you capital and small h, I, j and k. Are you all ready to learn, children? Ready? Start. Alphabet H. 4 lines already have drawn. Keep your pencil on the first red line. Write standing line from the first red line till the second blue line. ಸ್ಟ್ಯಾಂಡಿಂಗ್ ಲೈನ್ನ ಬರಿಬೇಕು. ಸ್ವಲ್ಪ ದೂರ ಮತ್ತೆ ತಿರ್ಗಾ ಸ್ಟ್ಯಾಂಡಿಂಗ್ ಲೈನ್ನ ಬರಿಬೇಕು. ರೆಡ್ ಲೈನ್, ಫಸ್ಟ್ ರೆಡ್ ಲೈನ್ನ ಟಚ್ ಮಾಡಿಕೊಂಡು ಸೆಕೆಂಡ್ ಬ್ಲೂ ಲೈನ್ನ ಟಚ್ ಮಾಡಿ ಸ್ಟ್ಯಾಂಡಿಂಗ್ ಲೈನ್ ಬರೆದ ಮೇಲೆ ಸ್ಲೀಪಿಂಗ್ ಲೈನ್ ಆನ್ ದ ಫಸ್ಟ್ ಬ್ಲೂ ಲೈನ್. ಕ್ಯಾಪಿಟಲ್ ಆಲ್ಫಾಬೆಟ್ ಎಚ್. ಪ್ಲೇಸ್ ಯುವರ್ ಪಾಯಿಂಟರ್ ಫಿಂಗರ್. ಸ್ಮಾಲ್ ಆಲ್ಫಾಬೆಟ್ ಎಚ್ ಬರೆಯೋದನ್ನು ಹೇಳ್ಕೊಡ್ತೀನಿ. ಫ್ರಮ್ ದ ಫಸ್ಟ್ ರೆಡ್ ಲೈನ್ ರೈಟ್ ಸ್ಟ್ಯಾಂಡಿಂಗ್ ಲೈನ್ ಟಿಲ್ ದ ಸೆಕೆಂಡ್ ಬ್ಲೂ ಲೈನ್. ವಿತೌಟ್ ಲಿಫ್ಟಿಂಗ್ ಯುವರ್ ಹ್ಯಾಂಡ್ ಗೋ ಅಪ್. ಕೈ ಎತ್ತಿದ್ದೀರಾ, ಮೇಲೆ ಹೋಗಿ ಮೇಲೆ ಹೋಗಿ ಮೇಲೆ ಹೋಗಿ ಫಸ್ಟ್ ಬ್ಲೂ ಲೈನ್ ತನಕ ತಗೊಳ್ಳಿ. ಮೇಲೆ ಅಪ್ ಸ್ಟ್ಯಾಂಡಿಂಗ್ ಲೈನ್ ಬರೆದ ಮೇಲೆ ಡೌನ್ವರ್ಡ್ ಕರ್ವ್ನ ಬರಿಬೇಕು. ಸ್ಮಾಲ್ ಆಲ್ಫಾಬೆಟ್ ಎಚ್. Place your pointer finger. H for house. Down slanting line, down slanting line. Sleeping line ಬರೆದು ಟ್ರಯಾಂಗಲ್ ಥರ ಬರಿಬೇಕು. ನೆಕ್ಸ್ಟ್ ಸ್ಟ್ಯಾಂಡಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್ ಬರಿಬೇಕು. ದೆನ್ ಅ ಡೋರ್, ಸ್ಮಾಲ್ ಡೋರ್ನ ಡ್ರಾ ಮಾಡಬೇಕು. ಆಮೇಲೆ ಒಂದು ಸ್ಮಾಲ್ ವಿಂಡೋ. ಕ್ಯಾಪಿಟಲ್ ಎಚ್, small h, h for house. Phonic song. Cat on a horse. Capital I. On the first red line write sleeping line. In the middle, ಮಧ್ಯದ ಸ್ಲೀಪಿಂಗ್ ಲೈನಿನ ಮಧ್ಯದಲ್ಲಿ write standing line till the second blue line. Again write ಸ್ಲೀಪಿಂಗ್ ಲೈನ್ ಆನ್ ದ ಸೆಕೆಂಡ್ ಬ್ಲೂ ಲೈನ್. ಸ್ಲೀಪಿಂಗ್ ಲೈನ್, ತಿರ್ಗಾ ಸ್ಟ್ಯಾಂಡಿಂಗ್ ಲೈನ್, ಮತ್ತು ಸ್ಲೀಪಿಂಗ್ ಲೈನ್ನ ಬರೆಯೋದು. ಕ್ಯಾಪಿಟಲ್ ಆಲ್ಫಾಬೆಟ್ ಐ. ಪ್ಲೇಸ್ ಯುವರ್ ಪಾಯಿಂಟರ್ ಫಿಂಗರ್. ನೌ ವಿ ಆರ್ ಗೋಯಿಂಗ್ ಟು ರೈಟ್ ಸ್ಮಾಲ್ ಆಲ್ಫಾಬೆಟ್ ಐ. ಇನ್ ಬಿಟ್ವೀನ್ ದ ಟೂ ಬ್ಲೂ ಲೈನ್ಸ್, ಈ ಟೂ ಬ್ಲೂ ಲೈನ್ಸಿನ ಮಧ್ಯದಲ್ಲಿ ರೈಟ್ ಸ್ಟ್ಯಾಂಡಿಂಗ್ ಲೈನ್ ಆ ಡಾಟ್. ಮೇಲ್ಗಡೆ ಒಂದು ಡಾಟ್ನ ಇಡಬೇಕು. Small alphabet I. Place your pointer finger. Down slanting line, down slanting line ಬರೆದ ಮೇಲೆ ರೈಟ್ ಸ್ಲೀಪಿಂಗ್ ಲೈನ್ ಬರೀರಿ. ಮತ್ತೆ ಒಂದು ಸೆಮಿ ಸರ್ಕಲ್ ಹಾಕ್ಬಿಟ್ಟು ಒಂದು ರೌಂಡ್, ಸ್ಮಾಲ್ ರೌಂಡ್ ಹಾಕಿದ್ರೆ ಐಸ್ ಕ್ರೀಮ್. ಐ ಫಾರ್ ಐಸ್ ಕ್ರೀಮ್. ಕ್ಯಾಪಿಟಲ್ ಐ, small alphabet I for ice cream. I, small I, the phonic song and the phonic sound is ink in an ink pot, ink in an ink pot, e, 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 e. The phonic sound is e, e, e. The next alphabet is capital alphabet J. On the first red line write sleeping line. Middle sleeping line in a ಮಧ್ಯದಲ್ಲಿ, in the middle of the sleeping line write standing line till the second blue line and write upward curve. ಫಸ್ಟ್ ಬ್ಲೂ ಲೈನ್ ತನಕ ಏನು ಕರ್ವ್ ಬರೆಯೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಮಟ್ಟಿಗೆ ಅದರ ಅರ್ಧದಲ್ಲಿ ಕರ್ವ್ನ ಬರಿಬೇಕು. ಕ್ಯಾಪಿಟಲ್ ಆಲ್ಫಾಬೆಟ್ ಜೆ. ಪ್ಲೇಸ್ ಯುವರ್ ಪಾಯಿಂಟರ್ ಫಿಂಗರ್. From the first blue line, write down standing line
till the second red line, write upward curve, ಆಮೇಲೆ ಕೀಪ್ ಅ ಡಾಟ್, ಒಂದು ಡಾಟ್ನ ಇಡಬೇಕು. ಕ್ಯಾಪಿಟಲ್ ಆಲ್ಫಾಬೆಟ್ ಜೆ, ಸ್ಮಾಲ್ ಆಲ್ಫಾಬೆಟ್ ಜೆ. ಪ್ಲೇಸ್ ಯುವರ್ ಪಾಯಿಂಟರ್ ಫಿಂಗರ್, ಹೀಗೆ ಒಂದು ಕರ್ವ್ ಹಾಕಿ, ಈ ಥರ ಕರ್ವ್ ಹಾಕಬೇಕು. ಆಮೇಲೆ ಸ್ಲೀಪಿಂಗ್ ಲೈನ್ನ ಬರೀರಿ. ಈ ಕಡೆಗೆ ಒಂದು ಹ್ಯಾಂಡಲ್. ವಾಟ್ ಈಸ್ ದಿಸ್? ಜಗ್. ಜೆ ಫಾರ್ ಜಗ್. The phonic song and the phonic sound of the alphabet J is jumping jackal, jumping jackal, j, 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 j. The phonic sound is j, j, j. The next alphabet is capital alphabet K. Look at the board, children. On the first red line, from the first red line ಇಂದ ಹಿಡಿದು ಕೆಳಗಡೆ ಇರುವ ಸೆಕೆಂಡ್ ಬ್ಲೂ ಲೈನ್ ತನಕ ರೈಟ್ ಅ ಸ್ಟ್ಯಾಂಡಿಂಗ್ ಲೈನ್. ಸ್ಟ್ಯಾಂಡಿಂಗ್ ಲೈನ್ ಬರೆದ ಮೇಲೆ ಫಸ್ಟ್ ರೆಡ್ ಲೈನಿಂದನೇ ಡೌನ್ ಸ್ಲ್ಯಾಂಟಿಂಗ್ ಲೈನ್ ಟಿಲ್ ದ ಫಸ್ಟ್ ಬ್ಲೂ ಲೈನ್. ಅಗೇನ್ ಫ್ರಮ್ ದ ಫಸ್ಟ್ ಬ್ಲೂ ಲೈನ್, ಅಗೇನ್ ಕೀಪ್ ಅ ಪೆನ್ಸಿಲ್ there without lifting your hand, write down slanting line till the second blue line. Alphabet, capital alphabet K. Place your pointer finger, children. From the first red line, write standing line till the second blue line. ಇಲ್ಲಿ ಎರಡು ಬ್ಲೂ ಲೈನ್ನ ಡ್ರಾ ಮಾಡಿದ್ದೀವಲ್ಲ, ಫ್ರಮ್ ದೇರ್ you have to keep a pencil on the first blue line and write down slanting line, again one more down slanting line. ಒಂದು ಸ್ಲ್ಯಾಂಟಿಂಗ್ ಲೈನ್ ಕಡೆಗೆ ತಿರುಗಬೇಕು, ಇನ್ನೊಂದು ಸ್ಲ್ಯಾಂಟಿಂಗ್ ಲೈನು ಲೈನಿಂದ ಕೆಳಗಡೆಗೆ ಸೆಕೆಂಡ್ ಬ್ಲೂ ಲೈನ್ ತನಕ ಬರೀಬೇಕು. ಸ್ಲ್ಯಾಂಟಿಂಗ್ ಲೈನ್. ಕ್ಯಾಪಿಟಲ್ ಆಲ್ಫಾಬೆಟ್ ಕೆ, ಸ್ಮಾಲ್ ಆಲ್ಫಾಬೆಟ್ ಕೆ. ಪ್ಲೇಸ್ ಯುವರ್ ಪಾಯಿಂಟರ್ ಫಿಂಗರ್. K for kite. ಟ್ರಯಾಂಗಲ್ ಥರ ಬರೀರಿ. ಡೌನ್ ಸ್ಲ್ಯಾಂಟಿಂಗ್ ಲೈನ್, ಡೌನ್ ಸ್ಲ್ಯಾಂಟಿಂಗ್ ಲೈನ್, ತಿರ್ಗಾ ಡೌನ್ ಸ್ಲ್ಯಾಂಟಿಂಗ್ ಲೈನ್. ಡೈರೆಕ್ಷನ್ ನೋಡ್ಕೊಳ್ಳಿ ಹೆಂಗೆ ಬರಿತಾ ಇದ್ದೀನಿ ಅಂತ. ಸ್ಲೀಪಿಂಗ್ ಲೈನ್, ಅಗೇನ್ ರೈಟ್ ಸ್ಟ್ಯಾಂಡಿಂಗ್ ಲೈನ್. ಟೈಲ್ ಬರಿಬೇಕು ಇವಾಗ. ಟೈಲ್ ಇರುತ್ತೆ ಅಲ್ಲ, ಸೊ ಆ ಕಡೆ ಒಂದು ಟೈಲ್, ಈ ಕಡೆ ಒಂದು ಟೈಲ್ ಹಾಕಿ. K for kite. ಸಿಂಪಲ್ ಡ್ರಾಯಿಂಗ್ಸ್ನ ಹೇಳ್ಕೊಡ್ತಾ ಇದ್ದೀನಿ ನಿಮ್ಗಳಿಗೆಲ್ಲ ಈಸಿ ಆಗಲಿ ಅಂತ. ಆಲ್ಫಾಬೆಟ್ ಕೆ, ಸ್ಮಾಲ್ ಆಲ್ಫಾಬೆಟ್ ಕೆ. ದ ಫೋನಿಕ್ ಸಾಂಗ್ ಆ್ಯಂಡ್ ದ ಫೋನಿಕ್ ಸೌಂಡ್ ಈಸ್ ಕೈಂಡ್, ಕ್ಯಾಂಗರು, ಕೈಂಡ್, ಕ್ಯಾಂಗರು. ಸಿಂಪಲ್ ಆಲ್ಫಾಬೆಟ್ಸು ಅಲಾಂಗ್ ವಿತ್ ದ ಸ್ಟ್ರೋಕ್ಸ್ ಮೆಥಡ್ ಹೇಳ್ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಪಿಕ್ಚರ್ಸ್ನು ಹೇಗೆ ಸಿಂಪಲ್ ಆಗಿ ಡ್ರಾ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ. ಸೊ ಮಕ್ಕಳೇ ನೀವೆಲ್ಲ ಕಾಯ್ತಾ ಇದ್ರಿ ಅಂತ ಕೇಳ್ಪಟ್ಟೆ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು, ಫಾಲೋ ಮಾಡ್ತಾ ಇದ್ದೀರಾ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಖುಷಿಯಿಂದ ನೀವು ಕಲ್ತ್ಕೊಳ್ಳಿ, ಅದ್ರ ಜೊತೆಗೆ ಬೇರೆಯವ್ರಿಗೂ ಹಂಚಿ. ಅದ್ರ ಜೊತೆಗೆ ಇನ್ನೊಂದು ಮಾರಲ್ ವ್ಯಾಲ್ಯೂ ಏನು ಅಂದರೆ, ಪೇರೆಂಟ್ಸ್ಗೆ ರೆಸ್ಪೆಕ್ಟ್ ಕೊಡಬೇಕು. ಪ್ರತಿದಿನ ಬೆಳಗ್ಗೆ ಸ್ಕೂಲಿಗೆ ಕಳಿಸುವ ಮುಂಚೆ ಅಪ್ಪ ಅಮ್ಮನ ಕಾಲನ್ನು ಮುಟ್ಟಿ ನಮಸ್ಕರಿಸಿ ಕುಂಕುಮ ಇಟ್ಟು ಕಳಿಸಿ. ಮಕ್ಕಳಿಗೆ ಕುಂಕುಮ ಇಡುವ ಪದ್ಧತಿ ಇದೆ. ಕೆಲವ್ರ ಮೇಲೆ ಕುಂಕುಮ ಇಡ್ತೀರಾ, ಕೆಲವ್ರ ಮೇಲೆ ವಿಭೂತಿ ಇಡ್ತೀರಾ. ನಿಮ್ಮ ಮನೆಯಲ್ಲಿ ಯಾವ್ಯಾವ ಥರ ಪದ್ಧತಿಗಳಿದೆಯೋ ದಯವಿಟ್ಟು ಅದನ್ನೆಲ್ಲ ಇಟ್ಟು ಕಳಿಸಿದ್ರೆ ತುಂಬ ಒಳ್ಳೆಯದು. ಹಣೆಯಲ್ಲಿ ಕುಂಕುಮ ಇದ್ದರೆ ಶ್ರೇಯಸ್ಸು ಅಂತ ಹೇಳ್ತಾರೆ. ಸೊ ದಯವಿಟ್ಟು ಫಾಲೋ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭರಾತ್ರಿ.